ನೋಡಿ, ರಾಜಕೀಯದಲ್ಲಿ ಇವೆಲ್ಲ ಕೂಡ ನೀವು ಹಿಂದೆ ಹಿಸ್ಟ್ರಿ ಎಲ್ಲ ತೊಗೊಂಡ್ರು ಕೂಡ ಇವತ್ತು ಈ ಕಡೆ ಇರೋರು ಇನ್ನೊಂದು ಕಡೆ ಜಂಪ್ ಆಗ್ತಾರೆ ಅನ್ನೋದು ರೀತಿಯಲ್ಲಿ ನಮ್ಮ ರಾಯರೆಡ್ಡಿ ಕೂಡ ಜಂಪ್ ಆಗಿದ್ದಾರೆ ಅಂತ ನನಗೆ ಅನಿಸುತ್ತೆ. ಮತ್ತು ಅವರು ಅದಕ್ಕೋಸ್ಕರ ಇಷ್ಟು ದಿನ ಅವರು ನೋಡಿ ಸಿದ್ದರಾಮಯ್ಯ ಅವ್ರನ್ನ ಪ್ರೆಷರಲ್ಲಿ ಇಡ್ತಾ ಇದ್ರು, ಯಾವಾಗಲೂ ಇಟ್ಟೇ ಆರ್ಥಿಕ ಸಲಹೆಗಾರ ಅಂತೇಳಿ ಒಂದು ಕ್ಯಾಬಿನೆಟ್ ರ್ಯಾಂಕ್ ಒಂದು ಮಾಡಿಕೊಂಡಿದ್ರು. ಇವಾಗ ಡಿ ಕೆ ಶಿವಕುಮಾರ್ ವಿರುದ್ಧವಾಗಿ ಮಾತಾಡಿ ತೀರಾ ಅವರೇ ಮುಖ್ಯಮಂತ್ರಿ ಆಗ್ತಾರೆ ಅಂದಾಗ ಅವ್ರ ಮುಂದೆ ತಾವೇ ಹೇಳ್ತಾ ಇದ್ರು ಇವಾಗ ಕೈಗಟ್ಕೊಂಡು ನಿಂತಿದ್ದಾರೆ ಅಂತೇಳಿ. ಸೊ ಅಧಿಕಾರಕ್ಕೋಸ್ಕರ ರಾಯರೆಡ್ಡಿ ಅವರು ಇಷ್ಟೆಲ್ಲ ಆಟ ಆಡ್ತಾ ಇದ್ದಾರೆ ಅನ್ನೋದು ಅರ್ಥ ಆಗುತ್ತೆ. ನೋಡಿ, ಒಂದು ರೀತಿಯಲ್ಲಿ ಅವ್ರ ಮೈಂಡ್ ನನಗೆ ಗೊತ್ತಿದೆ. ಈ ಹಿಂದೆ ನಾನು ಮೂಲಭೂತ ಸೌಲಭ್ಯ ಸಚಿವನಾಗಿರುವಂಥ ಸಂದರ್ಭದಲ್ಲಿ ಇವತ್ತಿನ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಏನಿದೆ, ಇಡೀ ವಿಶ್ವದಲ್ಲೇ ಒಂದು ಖ್ಯಾತಿ ಹೊಂದಿರುವಂಥ 5ನೇ ಏರ್ಪೋರ್ಟ್ ಆಗಿದೆ. ನನ್ನ ಕಾಲದಲ್ಲಿ ನಾನು ಸಚಿವನಾಗಿರುವಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಆ ಏರ್ಪೋರ್ಟು ಭಾಳ ಅಸ್ತವ್ಯಸ್ತವಾಗಿತ್ತು. ಇವಾಗಿರೋ ಏರ್ಪೋರ್ಟು ಸುಂದರವಾಗಿರೋ ಏರ್ಪೋರ್ಟು ಇವತ್ತು ನಾವು ನೋಡ್ತಾ ಇದ್ದೀವಿ. ಹಿಂದೆ ಏರ್ಪೋರ್ಟ್ ತುಂಬ ಒಂದು ಶೆಡ್ ರೀತಿಯಲ್ಲಿ ಇತ್ತು, ಅವ್ರು ಏನೂ ಡೆವಲಪ್ ಮಾಡಿದ್ದಿಲ್ಲ. ಅದನ್ನು ಧ್ವನಿ ಎತ್ತಿದಾಗ ಅವರು ಅಸೆಂಬ್ಲಿಯಲ್ಲಿ ನಾನು ಸನ್ಮಾನ್ಯ ಯಡಿಯೂರಪ್ಪ ಅವ್ರ ಜೊತೆ ಮಾತಾಡಿ ಅವ್ರನ್ನ ಚೇರ್ಮನ್ ಆಗಿ ಮಾಡಿ ಒಂದು ಕಮಿಟಿ ಹಾಕಿ ಚೇರ್ಮನ್ ಮಾಡಿ ನಾನು ಡಿ ಕೆ ಶಿವಕುಮಾರ್ ಅವ್ರ ಜೊತೆಯಲ್ಲೇ ಇಡೀ ಇಂದಿನ ಏರ್ಪೋರ್ಟ್ ತಾವೇನು ನೋಡ್ತಾ ಇದ್ದೀರಿ, ವರ್ಲ್ಡ್ ಫೇಮಸ್ ಏರ್ಪೋರ್ಟು, ಅದು ನನ್ನ ಜೊತೆಯಲ್ಲಿ ಅವರು ಕೂಡ ವಾಕ್ ಮಾಡಿ ಎಂಟೈರ್ ಆ ಏರ್ಪೋರ್ಟಿಗೆ ಇಷ್ಟು ಸುಂದರವಾಗಿ ಆಗಿದೆ ಮತ್ತು ವಿಶ್ವದಲ್ಲೇ ಹೆಸರಾಗಿದೆ ಅಂತಂದರೆ ಒಂದು ವಿಷನರಿ ಚೀಫ್ ಮಿನಿಸ್ಟರ್ ಅಂದರೆ ಎಸ್ ಎಂ ಕೃಷ್ಣ ಅವ್ರ ಶಿಷ್ಯ ಅವರು ಆಗಿರೋ ಕಾರಣ ಎಸ್ ಎಂ ಕೃಷ್ಣ ಅವರ ಒಂದು ವಿಷನರಿ ಒಂದು ಭಾವನೆಗಳು ಅವರಲ್ಲೂ ಕೂಡ ಇದೆ. ನೋಡೋಣ ಅವ್ರು ಯಾವ ರೀತಿ ಮಾಡ್ಕೊಂಡು ಹೋಗ್ತಾರೆ ಅನ್ನೋದು ನಾವು ಮುಂದಿನ ದಿನಗಳಲ್ಲಿ ನಮ್ಗೆ ಗೊತ್ತಾಗುತ್ತೆ.